ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಬಸವರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ. ಹಾಗೆ ವೇದಿಕೆ ಮೇಲೆ ಶಾಸಕರಾಗಿರ್ತಕ್ಕಂಥ ನಮ್ಮನೆಲ್ಲ ಲಕ್ಷ್ಮೀ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜರವರೇ ಹಾಗೂ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕ್ರಿಯಾಶೀಲರಾದಂತಹ ನಮ್ಮ CS ಸದಸ್ಯರಿದ್ದಾರೆ. ಎಲ್ಲರಿಗೂ ಸರಳವಾಗಿ ಕಾರ್ಯಕ್ರಮ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಈ PO ಕಚೇರಿಯಲ್ಲಿ ನಮ್ಮೆಲ್ಲ ಅಧಿಕಾರಿ ಮಿತ್ರರ ಎಲ್ಲರ ಸಹಯೋಗದಲ್ಲಿಗೆ ನಮ್ಮ ತಹಶೀಲ್ದಾರ್ ಸಾಹೇಬರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆ ಹೇಳಿಕೊಡ್ತೇನೆ. ತಾಲೂಕಿನ KR-ಪುರದ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬಹಳ ವರ್ಷಗಳ ನಂತರ ಒಂದೊಳ್ಳೆ ಕಾರ್ಯಕ್ರಮವನ್ನು ನಮ್ಮ ಶ್ರೀಶೈಲ ಕನ್ನಡರವರ ನೇತೃತ್ವದಲ್ಲಿ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಗೌರವಾನ್ವಿತ ಈ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರಾಗಿರುವಂತಹ ಬೈರತಿ ಬಸವರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ರಾಜ್ಯ ಸರ್ಕಾರಿ ನೌಕರಿಗೆ ಏನ್ ಸಿಗುತ್ತೆ ನಿಮ್ಗೆ ಕೂಡ ಸಿಗುತ್ತೆ. ಹಾಗಾಗಿ ನಿಮ್ಗೆ ಹೆಚ್ಚಿನ ಡಿಮ್ಯಾಂಡ್ ಇರೋದು ನಿಮ್ಗೋಸ್ಕರ ಹೆಲ್ತ್ ಸ್ಕೀಮ್ ಕೂಡ ನಿಮ್ಗೆ ಎಕ್ಸ್ಟೆನ್ಷನ್ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಸರ್ಕಾರಿ ನೌಕರು 5.5 ಲಕ್ಷ, ಬೋರ್ಡ್ ಎಂಪ್ಲಾಯ್ 2.5 ಲಕ್ಷ ಜನ, ರಿಟೈರ್ಡ್ ಎಂಪ್ಲಾಯ್ 4.5 ಲಕ್ಷ, ಒಟ್ಟು 12 ಲಕ್ಷ ಜನ ನಾವು ಒಟ್ಟಾಗಿ ಹೋರಾಟಕ್ಕೆ ಇಳಿದ್ರೆ ಈ ರಾಜ್ಯದ ವ್ಯವಸ್ಥೆ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಹಾಗಾಗಿ ಒಂದು ವಿಶ್ವಾಸದ ಭರವಸೆಯ ಗುರಿಯನ್ನ ಇಟ್ಕೊಂಡು ಸಂಘಟನೆ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೆಲವು ನಿರ್ಧಾರಗಳನ್ನ ಯಾವುದೇ ಮುಲಾಜಿಲ್ಲದೆ ನಾನು ಎಷ್ಟೇ ಸ್ನೇಹಿತರಲ್ಲಿ ಅಥವಾ ಎಷ್ಟೇ ಅವರಿಗೆ ಪ್ರೀತಿಯಿಂದ ಇದ್ರೂ ಕೂಡ ನಾನು ಹೇಳಿದ್ರು ಕೂಡ ಆದರೆ ಸರ್ಕಾರಿ ನೌಕರರ ಹಿತವನ್ನು ಕಾಯುವಂಥ ಕೆಲಸವನ್ನ ಇವತ್ತು ಶಾಸಕರು ಮಾಡಿದ್ದು ನನಗೆ ಅನುಭವ. ಆ ನಿಟ್ಟಿನಲ್ಲಿ ಅವ್ರಿಗೆ ನಾನು ನಿಜವಾಗ್ಲೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವುದೇ ಸರ್ಕಾರಗಳಿಗೆ ಬಿಸಿ ಮುಗಿಸಿ ಏನು ಸರ್ಕಾರಿ ನೌಕರರ ಆ ಒಂದು ಕಷ್ಟ ದುಃಖ ದುಮಾನಗಳಿಗೆ ಭಾಗಿಯಾಗುವಂತಹ ಎಲ್ಲ ಕೆಲಸಗಳಲ್ಲಿ ಕೂಡ ಅವ್ರು ಭಾಗಿಯಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನೀವೆಲ್ಲರೂ ಕೂಡ ಅವ್ರ ಜೊತೆ ಇರಬೇಕು, ಅವ್ರಿಗೆ ಸಹಕಾರವನ್ನು ಕೊಡಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ಅಂತ ಬಯಸ್ತೇನೆ. ಮತ್ತೆ ಅಧ್ಯಕ್ಷರು ನಮ್ಮ ಪೂರ್ವತವಾಗಿನ ನೌಕರ ಸಂಘದ ಅಧ್ಯಕ್ಷರು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದರು. ನಮಗೆ ಸ್ವಂತ ಕಟ್ಟಡ ಇಲ್ಲ, ನಮಗೆ ಒಂದು ಸ್ವಂತ ಕಟ್ಟಡವನ್ನು ಮಾಡಿಕೊಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರೆ ನಾನು ಇಲ್ಲಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೆ ನಾನು ಹೇಳಿದೆ, ನೋಡ್ರಿ ಬೇರೆ ಎಲ್ಲರೂ ಒಂದು ಜಾಗವನ್ನು ಒದಗಿಸಿಕೊಡಿ, ನೀವು ತಹಸೀಲ್ದಾರ್ ಅವರು ಆ ಕಟ್ಟಡವನ್ನು ಬೇರೆ ಕಟ್ಕೊಳ್ಳಿಕ್ಕೆ ನಾನು ನನ್ನ ಶಾಸಕ ಕೊಡ್ತೇನೆ ನಮ್ಮ ಶಾಸಕರಿಗೆ. ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ನಮ್ಮ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇವತ್ತಿನ ದಿವಸ ನಮ್ಮ ಆಶಯಂತೆ ನಮ್ಮ ರಾಜ್ಯಾಧ್ಯಕ್ಷರಾದ ಷಡಕ್ಷರಿಯವರು ಮತ್ತು ನಮ್ಮ ಮಾನ್ಯ ಶಾಸಕರಾದ ಸನ್ಮಾನ್ಯ ಬೈರತಿ ಬಸವರಾಜ್ ಸಾಹೇಬರು ಹಾಗೂ ಇಲಾಖಾ ಮಟ್ಟದ ಎಲ್ಲ ಅಧಿಕಾರಿ ವೃಂದದವರು, ತಾಲೂಕ್ ಪಂಚಾಯತು ಮತ್ತು ತಹಶೀಲ್ದಾರರು ಎಲ್ಲ ಅಧಿಕಾರಿ ವೃಂದಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೆ ನಮ್ಮ ವೃಂದ ಸಂಘದ ಎಲ್ಲ ನೌಕರರುಗಳು, ನಮ್ಮ ಎಲ್ಲ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಹಾಜರಾಗಿದ್ದರು. ಎಲ್ಲರೂ ಹಾಜರಾಗಿ ಅತ್ಯುತ್ತಮ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಕಳೆದ 25 ವರ್ಷದಲ್ಲಿ ಮೊದಲನೇ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ನೌಕರರು ನಮ್ಮ ಹೆಮ್ಮೆ, ನಮ್ಮ ಮಕ್ಕಳು ನಮ್ಮ ಹೆಮ್ಮೆ. ಹೀಗಾಗಿ ನಮ್ಮ ಸಂಘಟನೆ ಇದೇ ರೀತಿ ನಿರಂತರವಾಗಿ ನಡೀತಾ ಇರ್ತದೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇನ್ನೂ ನೌಕರ ಪರವಾದಂಥ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ನೌಕರ ಬಂಧುಗಳು, ನಿವೃತ್ತಿ ನೌಕರರು, ಮಕ್ಕಳು ಹಾಗೂ ಎಲ್ಲ ಸರ್ಕಾರಿ ನೌಕರರು ಬಂದು ಹರಿಸಿದ್ದಾರೆ.
ತುಂಬ ಖುಷಿ ಪಟ್ಟಿದ್ದಾರೆ ಮೊದಲನೇ ಬಾರಿಗೆ ಕಾರ್ಯಕ್ರಮ ಮಾಡಿರೋದಕ್ಕೆ. ಇದನ್ನು ತುಂಬ ಸಂತೋಷ ಇದೆ. ನಾವು ಇದ್ರಿಗೆ ಈ ಕಾರ್ಯಕ್ರಮದಿಂದ ನಮ್ಮೆಲ್ಲ ನಿರ್ದೇಶಕರು, ನಾಮನಿರ್ದೇಶ ಸದಸ್ಯರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ರಾಜ್ಯ ಪರಿಷತ್ ಸದಸ್ಯರು ಇದು ಎಲ್ಲರೂ ಸಹಕಾರ ವಹಿಸಿದ್ದಾರೆ. ಎಲ್ರಿಗೂ ನಿಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸಕೊಳಿಸ್ತೇನೆ. ಈ ದಿನ ಅತ್ಯಂತ ಸಡಗರವಾಗಿ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತಿ ನೌಕರರ ಸನ್ಮಾನ ರಾಜ್ಯಾಧ್ಯಕ್ಷರಾದಂಥ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಬೈರ್ತಿ ಬಸವರಾಜರವರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಪ್ರಮುಖ ಬೇಡಿಕೆ ಸರ್ಕಾರಿ ನೌಕರರ ಸಂಘಕ್ಕೆ ಜಾಗದ ಕೊರತೆ ಇದ್ದು ಈಗಾಗಲೇ ನಾನು ತಹಶೀಲ್ದಾರು ಮತ್ತು ಇ ಒ ಸಾಹೇಬರಿಗೆ ಮಾನ್ಯ ಶಾಸಕರು ತಿಳಿಸಿದ್ದಾರೆ. ಬೇಗ ಇವರಿಗೆ ಇದು ಕೊಡಬೇಕು ಅಂತೇಳಿ ಸ್ಥಳವನ್ನು ಗುರುತಿಸ್ಕೊಡ್ಬೇಕು ಅಂತೇಳಿದರೆ, ಹಾಗೆ ಶಾಸಕರ ಅನುದಾನದಲ್ಲಿ ಸರ್ಕಾರಿ ನೌಕರರ ಭವನವನ್ನು ನಾನು ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ನೀಡಿದ್ದಾರೆ. ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಬೈರ್ತಿ ಬಸವರಾಜರವ್ರಿಗೆ ಸಂಘವು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸದಾ ಸರ್ಕಾರಿ ನೌಕರರು ಅವರ ಒಂದು ಏಳಿಗೆಗೆ ಶ್ರಮಿಸಿರ್ತಕ್ಕಂಥ ಬೈರ್ತಿ ಬಸವರಾಜರವ್ರಿಗೆ ನಮ್ಮ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಈ ತಾಲೂಕಿನಲ್ಲಿ ಸುಮಾರು 25 ವರ್ಷಗಳಿಂದ ಆಗದೇ ಇರತಕ್ಕಂಥ ಅತ್ಯುತ್ತಮವಾದ ಒಂದು ಕೆಲಸ ಆಗಿದೆ ಅಂದರೆ ಇವತ್ತು ನಮ್ಮ ಅಧ್ಯಕ್ಷ ಶ್ರೀಶೈಲ ಕನ್ನಾಳ್ ಮತ್ತು ಎಲ್ಲ ಕಮಿಟಿಯವರ ಕಡೆಯಿಂದ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕಾರಣ ಏನಪ್ಪ ಅಂದರೆ ನಿವೃತ್ತ ಶಿಕ್ಷಕರಿಗೆ ಮತ್ತು 85 ಎಬೋ ಇರ್ತಕ್ಕಂಥ ಪಡೆದಿರ್ತ ಮಕ್ಕಳ ಒಂದು ಅಭಿವೃದ್ಧಿಗೆ ಮತ್ತು ಅವಳನ್ನು ಪ್ರೋತ್ಸಾಹಿಸಲಿಕ್ಕೆ ಪ್ರತಿಭಾ ಪುರಸ್ಕಾರ ಮಾಡಿರ್ತಕ್ಕಂಥದ್ದು ಭಾಳ ಅಮೂಲ್ಯವಾಗಿರ್ತಕ್ಕಂಥ ಕೆಲಸ ನಾನಾದರೂ ಸಹ ಭಾವಿಸ್ತಾ, ಮತ್ತು ನಮ್ಮ ಈ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರು ಹೇಳಬೇಕಾದ್ರೆ ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ಕ್ಷಣದಲ್ಲೂ, ಪ್ರತಿದಿನವೂ ಸಹ ಸರ್ಕಾರಿ ನೌಕರರ ಸಂಘದ ಏಳಿಗೆಗಾಗಿ ದುಡಿತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಷಡಾಕ್ಷರಿ ಅವರು. ಈಗ ಹಿಂದೆ ಏನಿತ್ತು ಅವುಗಳೆಲ್ಲವನ್ನು ಸಹ ಈ ಪ್ರತಿಯೊಂದು ಕಾರ್ಯಕ್ರಮವನ್ನು ಸಹ ಭಾಳ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿರತಕ್ಕಂಥವರು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.